ಮೊದಲನೇದು ದೀರ್ಘ ಉಸಿರಾಟ. ಇದು ನರಮಂಡಲವನ್ನು ಶಾಂತಗೊಳಿಸುತ್ತದೆ. ಎರಡನೇದು ಬೆಳಗಿನ ಬಿಸಿಲಿಗೆ ಮೈ ಒಡ್ಡುವುದು. ಇದು ನಿಮ್ಮ ಮನಸ್ಥಿತಿಯನ್ನು ಸುಧಾರಿಸ್ತದೆ ಮತ್ತು ಸೆರೆಟಾನಿನ್ ಎಂಬ ಹಾರ್ಮೋನನ್ನು ಸ್ಥಿರಗೊಳಿಸುತ್ತದೆ. ಮೂರನೇದು 3-3-3 ಗ್ರೌಂಡಿಂಗ್ ತಂತ್ರ. ಇದರಲ್ಲಿ ನೀವೇನು ಮಾಡಬೇಕಂದ್ರೆ, ನಿಮಗೆ ಕಾಣುವಂತಹ 3 ವಸ್ತುವನ್ನು ನೋಡಬೇಕು, ಕೇಳುವಂತಹ 3 ಶಬ್ದವನ್ನು ಕೇಳಬೇಕು, ಮತ್ತು ಅನುಭವಿಸುವಂಥ 3 ವಸ್ತುವನ್ನು ಅನುಭವಿಸಬೇಕು. ಅದು ನಿಮ್ಮ ಕೈ, ಕಾಲು, ಮುಖ, ಕೂದಲು ಇಂಥದ್ದಾಗಿರಬಹುದು. ಇದನ್ನು ಮುಟ್ಟಿ ಅನುಭವಿಸಬೇಕು. ಇದರಿಂದ ಏನಾಗ್ತದೆ ಅಂದರೆ, ನಿಮ್ಮ ಮನಸ್ಸು ಪ್ರಸ್ತುತ ಕ್ಷಣಕ್ಕೆ ಬರ್ತದೆ ಮತ್ತು ನಿಮಗೆ ಮಾನಸಿಕ ಸ್ಪಷ್ಟತೆಯನ್ನು ನೀಡ್ತದೆ. ನಾಲ್ಕನೇದು ಡಿಜಿಟಲ್ ಟೈಮನ್ನು ಮಿತಿಗೊಳಿಸಬೇಕು. ದಿನ 1 ಗಂಟೆ ಯಾವುದೇ ಡಿಜಿಟಲ್ ಡಿವೈಸ್ ಇಲ್ಲದೆ ಇರಬೇಕು. ಇದು ನಿಮ್ಮ ಮನಸ್ಸನ್ನು ಶಾಂತಗೊಳಿಸ್ತದೆ. ಐದನೇದು ನಿಮ್ಮ ದೇಹವನ್ನು ಮೂವ್ ಮಾಡಬೇಕು. ಅದು ನೀವು ಕೂತಿದ್ರೆ ಎದ್ದು ನಿಲ್ಲುವುದು, ಅಥವಾ ನಿಮ್ಮ ದೇಹವನ್ನು ಸ್ಟ್ರೆಚ್ ಮಾಡುವುದು, ಅಥವಾ ನಡೆಯುವುದು. ಇದು ಪ್ರತಿ 2 ಗಂಟೆಗೊಮ್ಮೆ 1 ನಿಮಿಷದ ಕಾಲಕ್ಕೆ ಇದು ಮಾಡಬೇಕು. ಇದರಿಂದ ರಕ್ತ ಸಂಚಾರ ಒಳ್ಳೆಯದಾಗ್ತದೆ ಮತ್ತು ಮಸಲ್ ಟೆನ್ಷನ್ ಕಮ್ಮಿ ಆಗ್ತದೆ. ಇದರಿಂದ ಆತಂಕ ಕೂಡ ಕಮ್ಮಿ ಆಗ್ತದೆ. ಈ ಸಣ್ಣ ಅಭ್ಯಾಸಗಳು ನಿಮ್ಮ ಆತಂಕವನ್ನು ನಿರ್ವಹಿಸಲು ತುಂಬ ಸಹಾಯ ಮಾಡ್ತದೆ.